ಗ್ರೀನ್ ಲೈಫಿಂದ ಸರೋಜಮ್ಮವ್ರ ಮನೆಗೆ ಮ್ಯಾಟ್ ತಗೊಂಡಿದ್ದಾರೆ. ಅವ್ರ ಅಭಿಪ್ರಾಯ ಅನಿಸಿಕೆ ಕೇಳೋಣ ಬನ್ನಿ. ನಮಸ್ತೆ. ನಿಮ್ಮ ಹೆಸರು? ಸರೋಜಮ್ಮ. ಶಿವಾರ. ಎಷ್ಟು ವಯಸ್ಸು? ನನಗೆ 62. ಏನು ಸಮಸ್ಯೆ ಇತ್ತು ನಿಮಗೆ? ನನಗೆ ತುಂಬ ಗ್ಯಾಸ್ಟ್ರಿಕ್ ಇತ್ತು, ಮಂಡಿ ನೋವು ಯಾರು ಹೇಳಿದ್ದಮ್ಮ ಗ್ರೀನ್ ಲೈಫ್ಗೆ? ಚಿಕ್ಕಣ್ಣನೇ ಹಾಗೆ ಹೇಳ್ಕೊಬೇಕಾಗ್ತದೆ. ಏನೇ ಸಮಸ್ಯೆ ಕಮ್ಮಿ ಆಗೈತೆ? ನನಗೆ ಗ್ಯಾಸ್ಟ್ರಿಕ್ ಸರ್ ಇತ್ತು, ಮಂಡಿ ನೋವು ಮಾತ್ರ ಹೇಳ್ತಾ ಇರ್ತೀನಿ. ನನಗೆ ಇನ್ನೂ ಸರ್ ಬರಲಿಲ್ಲ ಅಂತ ಸ್ವಲ್ಪ ಮಸಾಜ್ ತಗೋತಿರಲ್ಲ ದಿನ, ಒಳ್ಳೇದು ಮಾಡ್ತದೆ. ಆಮೇಲೆ ಜೋನಲ್ ಕಮಿಷನರ್ ಅವರು ದೌರ್ಜನ್ಯವಾಗಿ ನಮ್ಮ ಆಸ್ತಿಯನ್ನ ನೆಲಸಮ ಮಾಡಿ ಮುಗಿಸಿದ್ರು ಇವತ್ತು. ಆಮೇಲೆ ಇರಿಯಮ್ಮ ಫಸ್ಟ್ ಇಂದ ಹೇಳುರಿ. ಹೇಳಿ. ಎಷ್ಟು ಮಾತ್ರ ನಂಬ್ತಿದ್ರಿ ದಿನಕ್ಕೆ? ಗ್ಯಾಸ್ಟ್ರಿಕ್ ಮಾತ್ರ ನಿಲ್ತದೆ. ಇದು ಬಿ ಪಿ ಮಾತ್ರ ತಗೋತಾ ಇರ್ತೀವಿ, ಗ್ಯಾಸ್ಟ್ರಿಕ್ ಮಾತ್ರ ತಗೋತಾ ಇರ್ತೀವಿ. ಎಷ್ಟು ಹಾಸ್ಪಿಟಲ್ ತೋರಿಸಿದ್ರಮ್ಮ? ಇಲ್ಲ ಹೋಗಿಲ್ಲ. ಮನೆಯವ್ರು ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ವಿಚಾರಣೆ ಮಾಡಿದ ನಿವೇಶನ ಹೇಗೆ ಅಕ್ರಮ ಆಗುತ್ತೆ ಅಂತ ಸೈಟ್ ಮಾಲೀಕ ವೀರೇಂದ್ರ ಪ್ರಶ್ನೆ ಮಾಡಿದ್ದಾರೆ. ಅದರ ಅಕ್ರಮ ಅಂತ ಗೊತ್ತಿದ್ರು ಯಾಕೆ ಸೈಟ್ ವಿತರಿಸಿ? ಇದೀಗ ಸೈಟ್ ಕಳೆದುಕೊಂಡ ವ್ಯಕ್ತಿ ಬೇರೆ ಕಡೆಯಾದ್ರೂ ನಿವೇಶನ ನೀಡುತ್ತಾ ಎಂಬುದನ್ನ ಒಂದೊಂದು ಗಂಟೆ ಮನೆಗೆ ಮಧ್ಯಾಹ್ನ ಎಲ್ಲಾರು ಇದೈತೆ ಕೆಲಸಗಳಿರ್ತವೆ. ಮಧ್ಯಾಹ್ನ 1 ಗಂಟೆ ಟೈಮ್ ಮನೆಕತ್ತೀನಿ. ಸರಿ. ಮ್ಯಾಟ್ ತಗೊಂಡಿದ್ದಿರಲ್ಲ ಮನೆಗೆ, ಸರಿ ಬಲವಂತ ಮಾಡಿದ್ರ ಸ್ಟಾಪ್ ಯಾರು ಏನು ಮಾಡಿಲ್ಲ, ತಗೋಬೇಕು ಅನ್ನಿಸ್ತು ನನಗೆ, ತಗೊಂಡೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಯಾವಾಗ್ಲೂ ನನಗೆ ಬರೋಕೆ ಆಗುದಿಲ್ಲ ಅಂದ್ಬಿಟ್ಟು ಸರ್ ಬಗ್ಗೆ ಸ್ಟಾಫ್ಗಳ ಬಗ್ಗೆ ಯಾರು ಏನು ಇಲ್ಲ, ಎಲ್ಲ ಒಳ್ಳೇದೇ. ಸ್ಟಾಫ್ಗಳು ನನಗೆ ಹಂಗೆ ಇದು ಮಾಡಿಕೊಟ್ರು. ಸಾರು ಆ ಥರ ನಡ್ಕೊಂಡು ಚೆನ್ನಾಗಿ. ಏನೇನು ಹೇಳಕ್ ಇಷ್ಟಪಡ್ತೀರಾ ಗ್ರೀನ್ ಲೈಫ್ಗೆ? ಏನಿಲ್ಲ, ನನ್ನ ಒಳ್ಳೇದು ಅದು ಗ್ರೀನ್ ಲೈಫ್ ಒಳ್ಳೇದು ಅಂತ ಎಲ್ರಿಗೂ ಹೇಳ್ತಾ ಇರ್ತೀನಿ. ಆ ಸ್ಟ್ಯಾಂಡಲ್ಲಿ ಯಾವತ್ತು ಏನು ಅದೇ ಚಿರ್ಮುರಿ ಒಯ್ಯ ಮಾಡ್ತಿದ್ದಾಗ ಹೆಂಗೋ ಮಾತಾಡ್ತಾನೆ ಒಬ್ಬ. ಹಂಗೆಲ್ಲ ಮಾತಾಡಬೇಡಿ, ಯಾಕೆ ಹಂಗೆ ಮಾತಾಡ್ಬೇಕು, ತಕ್ಕಂದು ಅನುಭವ ಪಡೀರಿ, ಹಂಗೆಲ್ಲ ಮಾತಾಡೋಕೆ ಹೋಗ್ಬೇಡಿ ಅಂತೆಲ್ಲ ಅಂದೆ. ಆ ಥರ ಅಮ್ಮ ಬೇರೆಯವ್ರು ಮಾತಾಡ್ಬೇಕಾದ್ರೂ ತಪ್ಪಾಗಿ ಮಾತಾಡಬೇಡಿ ಅಂದ್ರು. ಯಾಕಂದ್ರೆ ಅವರು ಥೆರಪಿಗೆ ಬಂದು ಅಷ್ಟು ಅನುಕೂಲ ಅದ ಅನುಭವ ಪಡೀರಿ, ಸುಮ್ಮನೆ ಹಿಂಗೆಲ್ಲ ಮಾತಾಡೋಕೆ ಹೋಗ್ಬೇಡಿ ಅಂತ ಹೇಳಿದ್ದಾರೆ. ಅಮ್ಮಂಗೆ ಗ್ಯಾಸ್ಟ್ರಿಕ್ ಎಲ್ಲ ಕಮ್ಮಿ ಆಗೈತೆ, ಅದಕ್ಕೆ ಮ್ಯಾಟ್ ಮನೆ ತಗೊಂಡಿದ್ದಾರೆ. ಹಂಗೆ ಚಿಕ್ಕಣ್ಣವ್ರವ್ರೆ, ಅವರೇ ಅಂತ ಕಳಿಸ್ಕೊಟ್ಟಿರೋದು. ನಮಸ್ಕಾರ. ನಿಮ್ಗೆ ಗೊತ್ತಾಯ್ತು ಗ್ರೀನ್ ಲೈಫ್ ಚಿಕ್ಕಣ್ಣವ್ರೆ? ನನಗೆ ದ್ಯಾಪ್ಸಂದ್ರ ರಾಮುಗೆ ಅಂದ್ಬಿಟ್ಟು ಅವರು ನನ್ನ ಅಲ್ಲಿ ಬನ್ನಿ, ನೀವು ಅಲ್ಲಿ ಬಂದು ನೋಡಿ ಆಮೇಲೆ ಮಾತಾಡಮ್ಮ ಏನು ವಿಚಾರನ ಅಲ್ಲಿ ಬಂದು ನೋಡಿ ಅಂತ ಹೇಳಿದ್ರು. ಸರಿ ಆಯಿತು ಬರ್ತೀನಿ ರಾಮಿಗೆ ನೋಡ್ರಿ ಅಂತ ಹೋದೆ. ಹೋದ್ಮೇಲೆ ನನಗೆ ಅಲ್ಲಿ ಅನುಭವ ಆಯಿತು. ನನಗೂ ಗ್ಯಾಸ್ಟ್ರಿಕ್ ಜಾಸ್ತಿ ಇತ್ತು, ಗ್ಯಾಸ್ಟ್ರಿಕ್ ಎಲ್ಲ ಕಮ್ಮಿ ಆಯಿತು. ಆಮೇಲೆ ಮ್ಯಾಟಲ್ಲೇ ನನಗೆ ತುಂಬ ಅನುಕೂಲ ಆಯಿತು. ನನಗೆ ಕಾಲು ನರ ಎಲ್ಲ ನೋವು ಬರ್ತಿದ್ದು, ಅವೆಲ್ಲ ನರದ ನೋವೆಲ್ಲ ಹೊಂಟಾಯಿತು. ಒಂಥರ ಎಲ್ಲ ಇಂಜೆಕ್ಷನ್ ತಗೊಂಡಾಗ ಒಂದು ಯಾವುದೋ ಒಂದು ನರಕ್ಕೆ ಎಫೆಕ್ಟ್ ಆಗ್ಬಿಟ್ಟು ಅದು ಗಂಟು ಬಂದ್ಬಿಟ್ಟು ನೋವು ಬರ್ತಿತ್ತು. ಅದು ಎಲ್ಲ ಮಾಯ ಆಯಿತು. ತಿರ್ಗಾ ನನಗೆ ಯಾಕೋ ನೋವು ಬರ್ತಾದೆ, ತಿರ್ಗಾ ಬರಬೇಕು. ಗ್ಯಾಸ್ಟ್ರಿಕ್ಕು ಜಾಸ್ತಿ ಆಯಿತು, ಅಷ್ಟಿಂದ ಹೊಡೆದವ್ರದ್ರಿಂದ ತಿರ್ಗಾ ಜಾಸ್ತಿ ಆಯಿತು. ಈಗ ತಿರ್ಗಾ ಬರ್ಮ ಅಂತ ಮಾಡ್ತಾ ಇದ್ದೀನಿ, ಅಲ್ಲಿಗೆ ಮಾಡ್ತೀನಿ. ಆಮೇಲೆ ಸುಮಾರು ಜನಕ್ಕೆ ನಾನು ನನ್ನ ಕಡೆಯಿಂದ ಸುಮಾರು ಜನ ಕರ್ಕೊಬರ್ಬೇಕು ಅಂತೇಳಿ ಇನ್ನೂ ಒಂದಷ್ಟು ಜನ ಕರ್ಕೊಂಡಲ್ಲಿ ತೋರಿಸ್ಬೇಕು ಅಂತ ಇದ್ದೀನಿ. ಕೆಲವು ನನ್ನ ಅನುಭವನ ಹೇಳ್ಕೊಂಡೆ, ಇಲ್ಲ ನಿಮ್ಗೆ ಆ ಥರ ಇದ್ಮೇಲೆ ಹೋದ್ಮೇಲೆ ನಾವು ಬರ್ತೀವಿ ಅಂತ ಹೇಳ್ತಾರೆ.
ಸ್ನೇಹಿತರುಗಳೆಲ್ಲ ನನಗೆ ಭಾಳ ನೋವಿತ್ತು. ಕುಂಡಿಗಳೆಲ್ಲ ನೋವು ಬರುವ ನೋವೆಲ್ಲ ಹೋಯಿತು. ನರ ಒಂಥರ ಯಾವಾಗ ರಕ್ತ ಬಂದಾಗ ಅದು ಕಮ್ಮಿ ಆಯಿತು. ನನ್ನ ಅನುಭವ ಪ್ರಕಾರ ಗ್ಯಾಸ್ಟ್ರಿಕ್ ಎಲ್ಲ ಕಮ್ಮಿ ಆಗೋಯ್ತು. ಈಗ ಅಷ್ಟಿಂದ ಬರೆದಿರೋದ್ರಿಂದ ತಿರುಗಿ ಗ್ಯಾಸ್ಟ್ರಿಕ್ ರೈಸ್ ಆಗಿದೆ. ನಾನು ಬರಬೇಕು ಅಂದ್ಕೊಂಡು ನನಗೂ ಕೆಲಸದ ಒತ್ತಡದಿಂದ ಬರೋಕ್ಕಾಗಿರಲಿಲ್ಲ. ಪಾಪ ರೋಹಿತ್ ಸರ್ ಮಾತ್ರ ಒಳ್ಳೆ ನಮಗೆ ಈ ಥರ ಮಾಡೋದಕ್ಕೆ ಕಾಯ್ತೀವಿ ಅಂತ ಐಡಿಯಾ ಕೊಟ್ಟರು. ಅದೇ ರೀತಿ ಅವ್ರು ಹೇಳ್ದಂಗೆ ನಮಗೆಲ್ಲ ಅನುಕೂಲ ಆಗಿದೆ. ಬರಬೇಕು, ಅವ್ರು ಮಾತಾಡಿಸ್ಬೇಕು ಅಂತ ನನಗೂ ತುಂಬ ಆಸೆ. ಬರೋಕ್ಕಾಗಲಿಲ್ಲ, ಈ ಕೆಲಸದ ಒತ್ತಡದಿಂದ ಬರೋಕ್ಕಾಗಲಿಲ್ಲ. ಬರ್ತೀನಿ, ನಾಳೆಗಳಿಂದ ಬರ್ತೀನಿ, ಸ್ಟಾರ್ಟ್ ಮಾಡ್ತೀನಿ. ಅಪ್ಪಂಗೆ ಕಾಲೆಲ್ಲ ಎಳ್ತಾ ಬತ್ತಿತ್ತಂತೆ, ಗ್ಯಾಸ್ಟ್ರಿಕ್ ಬತ್ತಿತ್ತಂತೆ. ಅಪ್ಪಂಗೆ ಇವಾಗೆಲ್ಲ ವಾಸಿ ಆಗೈತೆ. ಅವ್ರ ತಂಗಿಗೆ ಹೇಳ್ಬಿಟ್ಟು ಮನೆಗೆ ಮ್ಯಾಟ್ ತಗೊಂಡಿದ್ದಾರೆ. ಅದಾದಮೇಲೆ ತಿರ್ಗಾ ಮ್ಯಾಟ್ ಬಿಟ್ಟೆ ಅಂದ್ಬಿಟ್ಟು ತಿರ್ಗಾ ಹೆಚ್ಚಾಗೈತೆ. ತಿರ್ಗಾ ಬರ್ತೀನಿ, 50 ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಆದರೂ ತಿರ್ಗಾ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇವ್ರಿಗೆ ಅನುಕೂಲ ಆದ್ರೆ ಇನ್ನೂ ಜನಕ್ಕೆ ಅನುಕೂಲ ಆಗಲಿ ಅಂತ ಥೆರಪಿ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ.